ಪ್ಲೀಸ್ ಪ್ರೀ, ನಿನ್ ಫೀಲಿಂಗ್ಸ್ ನ ನೀನ್ ನೇರವಾಗಂತೂ ಹೇಳಿಲ್ಲ. ಈ ಲೆಟರ್ ಅಲ್ಲಾದ್ರೂ ನಾನು ಓದ್ಕೋತೀನಿ ಕಣೆ. ಇಲ್ಲ ಅರ್ಜುನ್, ಇವಾಗಲ್ಲ, ಮದ್ವೆ ಆದ್ಮೇಲೆನೆ. ಅಯ್ಯೋ, ಅದನ್ನ ನಾನು ಓದದ್ನಲ್ಲ. ಏನು ಏನು ಅಂದೆ? ಅದೇ ಮರೆಯಕ್ಕಾಗಲ್ಲ, ಬೇರೆ ಆಗಕ್ಕಾಗಲ್ಲ, ಮತ್ತೆ ಐ ಲವ್ ಯು ಅಂತೆಲ್ಲ ಬರ್ದಿದ್ಯಲ್ಲ. ಇಷ್ಟು ಓದಿದ್ರೆ ತಿಳಿಯಲ್ವಾ ಇದು ಲವ್ ಲೆಟರ್ ಅಂತ? ಇಡೀ ಲೆಟರ್ ಓದಿಲ್ಲ ಅಲ್ವಾ? ಪರವಾಗಿಲ್ಲ, ಮದ್ವೆ ಆದ್ಮೇಲೆ ಹೇಗೂ ನೆನಕ್ ತಾನೇ ಬರುತ್ತೆ. ಆಗ್ಲೇ ಓದ್ಕೋ ಪ್ಲೀಸ್. ಸರಿ, ಹೋಗಲ್ಲ. ನಿನ್ ಸ್ಟೈಲೇ ನನ್ ಮೇಲಿರೋ ನಿನ್ನ ಪ್ರೀತಿನೇ ಯಾವಾಗ್ಲೂ ಸಸ್ಪೆನ್ಸ್ ಆಗಿಡೋದೇನೆ. ಆದ್ರೆ ಇನ್ಮೇಲೆ ಅದೆಲ್ಲ ನಡೆಯಲ್ಲ ಪರಿ. ನೋಡು, ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ ಕತ್ತಿಗೆ ನಾನು ತಾಳಿ ಕಟ್ಬಿಡ್ತೀನಿ. ಆಮೇಲೆ ನಿನ್ ಪೂರ್ತಿ ನನ್ನವಳೇನೆ. ನನ್ನ ಹತ್ರ ಆಮೇಲೆ ಯಾವ ಸಸ್ಪೆನ್ಸು ನಡೆಯಲ್ಲ. ನಿಜಾನೇ ಅರ್ಜುನ್, ಇನ್ಮೇಲೆ ನಮ್ ನಡುವೆ ಯಾವ ಸಸ್ಪೆನ್ಸು ಇರಲ್ಲ ಬಿಡು. ಎಲ್ಲ ಸಸ್ಪೆನ್ಸು ಮದ್ವೆ ಮಂಟಪದಲ್ಲೇ ಮುಗಿಯುತ್ತೆ ಅರ್ಜುನ್. ಅದನ್ನೇ ನಾನು ಹೇಳಿದ್ದು. ಸರಿ, ನಾನ್ ಬಂದಿದ್ದು ಒಳ್ಳೇದಾಯ್ತು. ನನ್ ಮುಂದೆ ನೀನು ಮನ್ಸು ಬಿಚ್ಚಿ ಹತ್ತಿದ್ರಿಂದ ನಿನ್ ಮನ್ಸಿಗೆ ಒಂಥರ ಹಗರಾಗಿರುತ್ತೆ. ಸರಿ, ಓಕೆ, ಈಗ ನಾನು ಹೊರಡ್ಲಾ? ಹಸೆ ಮಣೆ ಮೇಲೆ ಸಿಗೋಣ. ಬಾಯ್. ಗಂಡನ್ ಬರಕ್ ಹೇಳಿ. ಬಾ ಅರ್ಜುನ್. ಅಕ್ಕ, ಅಮ್ಮ, ಮದುಮಗ ಬಂದ. ಅರ್ಜುನ್ ಕೊಪ್ಪ, ಇಲ್ಲಿ ನೋಡಿ, ಎಲ್ರಿಗೂ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಓಂ ಅನ್ನಲಕ್ಷ್ಮಿಯೇ ನಮಃ. ಓಂ ಅಭಯಲಕ್ಷ್ಮಿಯೇ ನಮಃ. ಓಂ ಅಲಂಕಾರ ಲಕ್ಷ್ಮಿಯೇ ನಮಃ. ಓಂ ಅಶ್ವಾರೂಢ ಲಕ್ಷ್ಮಿಯೇ ನಮಃ. ಮುಟ್ಕೊಳ್ಳಿ. ಓಂ ಅಲಂಕಾರ ಲಕ್ಷ್ಮಿಯೇ ನಮಃ. ಓಂ ಅಶ್ವಾರೂಢ ಲಕ್ಷ್ಮಿಯೇ ನಮಃ. ಓಂ ಪ್ರಸನ್ನ ಲಕ್ಷ್ಮಿಯೇ ನಮಃ. ಓಂ ಪ್ರಜ್ಞಾ ಲಕ್ಷ್ಮಿಯೇ ನಮಃ. ಗೊತ್ತಾಯ್ತು, ಹೆಣ್ಣನ್ ಕರೀರಿ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಮಾಯಾಲಕ್ಷ್ಮಿಯೇ ನಮಃ. ಪರಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನನ್ನ ಕಣ್ಣೆ ಬಿದ್ದ್ಬಿಡುತ್ತೆ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಮಾಯಾಲಕ್ಷ್ಮಿಯೇ ನಮಃ. ಯಾಕಮ್ಮ ಒಂಥರ ಇದೆಯಾ? ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಮ್ಮ. ಅಭಿ ಬಾವನ್ನು ಅಕ್ಕನ್ನು ಮೀಟ್ ಮಾಡ್ಸೋಕೆ ನಾವ್ ಎಷ್ಟೋ ಪ್ರಯತ್ನ ಮಾಡಿದ್ವಿ. ಆದ್ರೆ ಏನೋ ಒಂದ್ ತಡೆ ಬಂದು ಅವರಿಬ್ರು ಮೀಟ್ ಮಾಡೋಕೆ ಆಗ್ಲಿಲ್ಲ. ಅಟ್ಲೀಸ್ಟ್ ಅಕ್ಕ ಭಾವನ್ನ ಮೀಟ್ ಮಾಡಿದ್ರೆ, ಮನ್ಸು ಬಿಚ್ಚಿ ಮಾತಾಡಿದ್ರೆ ಈ ತೊಂದ್ರೆ ಹೀಗೆ ಮದ್ವೆ ಮಂಟಪದವರೆಗೂ ಬರ್ತಿರ್ಲಿಲ್ಲ ಅಲ್ವಾ? ಅಕ್ಕ ಬದುಕೆ ಇದ್ದಾಳೆ ಅಂತ ಭಾವನಿಗೆ ಗೊತ್ತಾಗಿದ್ರೆ ಆಗ್ಲೇ ಒಂದು ತೀರ್ಮಾನ ಆಗ್ತಿತ್ತು. ನಾನು ಅರ್ಜುನ್ಗೆ ಗಾಯ ಮಾಡ್ಬೇಕಾದ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದನ್ನ ನೆನ್ಸ್ಕೊಂಡ್ರೆ ಮನ್ಸಿಗೆ ಭಾರ ಆಗ್ತಿದೆ. ಪರಿ, ನಾವೇನಾದ್ರೂ ಅಂದ್ಕೊಳ್ಬಹುದು, ಆದ್ರೆ ದೈವ ಏನ್ ಬಗೆಯುತ್ತೋ ಅದೇ ನಡೆಯೋದು. ಅಭಿನೂ ದೇವಿನೂ ಇಲ್ಲಿ ತನಕ ಮೀಟ್ ಮಾಡಿಲ್ಲ ಅಂದ್ರೆ ಅದು ದೈವದ ಬಯಕೆನೆ. ಊರಿನ ಮುಂದೆ ಈ ಮಂಟಪದಲ್ಲಿ ಅವ್ರು ಕಾಣಬೇಕು. ಅವ್ರ ಮದುವೆ ಈ ಜಾಗದಲ್ಲಿ ಗೌರವದಿಂದ ನಡೀಬೇಕು ಅಂತ ಆ ದೈವದ ಬಯಕೆ ಆಗಿರಬಹುದು. ಹೀಗೆ ಎಲ್ಲರ ಮುಂದೆ ದೇವಿ ಮದುವೆ ನಡೆದ್ರೆ ನಿನಗೆ ಸಂತೋಷ ತಾನೇ ಅಮ್ಮ? ಖಂಡಿತ ಅಪ್ಪ. ನೀವಿಬ್ರು ನನಗೆ ಬೆಂಬಲವಾಗಿ ಕಡೆವರೆಗೂ ನಿಲ್ತೀರಾ. ನಿಮ್ಮಿಬ್ರ ಈ ಋಣನ ನಾನು ಹೇಗೆ ತೀರಿಸ್ತೀನೋ ನನಗೆ ಗೊತ್ತಿಲ್ಲ. ಹುಡುಗಿ ಅಪ್ಪ ಅಮ್ಮ ಹಸೆಮಣೆ ಹತ್ರ ಬನ್ನಿ. ಓಂ ಸಿದ್ಧಲಕ್ಷ್ಮಿಯೇ ನಮಃ. ಓಂ ಮೋಕ್ಷಲಕ್ಷ್ಮಿಯೇ ನಮಃ. ಓಂ ಗಜಲಕ್ಷ್ಮಿಯೇ ನಮಃ. ಬಾರಮ್ಮ. ಅಮ್ಮ, ಎಲ್ರಿಗೂ ನಮಸ್ಕಾರ ಮಾಡಿ ಕೂತ್ಕೊಮ್ಮ. ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ. ಓಂ ಓಂಕಾರ ಲಕ್ಷ್ಮಿಯೇ ನಮಃ. ಓಂ ಗಜಲಕ್ಷ್ಮಿಯೇ ನಮಃ. ಕನಕಲಕ್ಷ್ಮಿಯೇ ನಮಃ.